श्री हफीज सईद अफजल गुरु जी को और ये ओसामा जी जो है मसूद अजहर जी ದೇಶದ ರಕ್ಷಕನಿಗೆ ಅವಮಾನ, ದೇಶದ್ರೋಹಿಗಳಿಗೆ ಸನ್ಮಾನ. ಹೌದು, ಇದುವೇ ಕಾಂಗ್ರೆಸ್ ಪಕ್ಷದ ಅಸಲಿ ಡಿಎನ್ಎ. ಇವರ ಶಬ್ದಕೋಶ ಎಷ್ಟೊಂದು ಮರ್ಯಾದಾದಾಯಕವಾಗಿದೆ ನೋಡಿ. ಸಾವಿರಾರು ಅಮಾಯಕ ಭಾರತೀಯರ ರಕ್ತ ಕುಡಿದ ಕಡುಪಾಪಿ ಉಗ್ರ ಮಸೂದ್ ಅಜರ್ ಇವರಿಗೆ ಜಿ ಆಗ್ತಾನೆ. ಸಂಸತ್ತಿನ ಮೇಲೆಯೇ ದಾಳಿ ಮಾಡಿದ ಮಾಸ್ಟರ್ ಮೈಂಡ್ಗಳು ಇವರಿಗೆ ಸಾಹೇಬ್ ಆಗ್ತಾರೆ. ಅಫ್ಜಲ್ ಗುರು ಜಿ, ಒಸಾಮಾ ಜಿ. ಉಗ್ರಗಾಮಿಗಳನ್ನು ಕಂಡರೆ ಕಾಂಗ್ರೆಸ್ ನಾಯಕರಿಗೆ ಎಲ್ಲಿಲ್ಲದ ಪ್ರೇಮ, ಅಪಾರವಾದ ಭಕ್ತಿ. ಆದರೆ ಅದೇ ಎಲುಬಿಲ್ಲದ ನಾಲಿಗೆ ಇಂದು ಯಾರ ವಿರುದ್ಧ ವಿಷ ಕಾರುತ್ತಿದೆ ಗೊತ್ತಾ? ಹಗಲಿರುಳು ನಿದ್ದೆಯಿಲ್ಲದೆ ದೇಶಕ್ಕಾಗಿ ದುಡಿಯುತ್ತಿರುವ 140 ಕೋಟಿ ಭಾರತೀಯರು ಹೆಮ್ಮೆಯಿಂದ ಆರಿಸಿದ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರ ವಿರುದ್ಧ. ರಾಜಕೀಯವಾಗಿ ಎದುರಿಸಲಾಗದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇಂದು ದೇಶದ ಪ್ರಧಾನಿಯನ್ನು ಭಯೋತ್ಪಾದಕ ಎಂದು ಕರೆದು ತಮ್ಮ ಘನತೆಯನ್ನು ತಾವೇ ಬೆತ್ತಲು ಮಾಡಿಕೊಂಡಿದ್ದಾರೆ. ಪ್ರಧಾನಿ ಮೋದಿಯವರನ್ನು ಭಯೋತ್ಪಾದಕ ಎಂದು ಕರೆಯುವ ಮೂಲಕ ಖರ್ಗೆಯವರು ಕೇವಲ ಮೋದಿಯವರಿಗಲ್ಲ, ಅವರನ್ನು ಸತತ ಆಶೀರ್ವದಿಸಿ ಪ್ರಧಾನಿ ಮಾಡಿದ ಪ್ರತಿಯೊಬ್ಬ ಭಾರತೀಯನಿಗೂ ಅವಮಾನ ಮಾಡಿದ್ದಾರೆ. ಇದನ್ನೇ ಅಲ್ವಾ ಅವರು ಮುಹಬ್ಬತ್ ಕಿ ದುಕಾನ್ ಅಂತ ಹೇಳಿದ್ದು? ಉಗ್ರರಿಗೆ ಪ್ರೀತಿ ಹಂಚುವ ಈ ಅಂಗಡಿಯಲ್ಲಿ ದೇಶಭಕ್ತನಿಗೆ ಮಾತ್ರ ಕೇವಲ ದ್ವೇಷ ಮತ್ತು ವಿಷ ಕಾರಿದೆ. ಮುಖವಾಡ ಕಳಚಿದೆ ಕಾಂಗ್ರೆಸ್. ನಿಮ್ಮ ಈ ನೀಚ ಸಂಸ್ಕೃತಿ ಮತ್ತು ದ್ವೇಷದ ಭಾಷೆಯನ್ನು ಭಾರತದ ಜನತೆ ಎಂದಿಗೂ ಒಪ್ಪುವುದಿಲ್ಲ. ಉಗ್ರರನ್ನು ಆರಾಧಿಸುವ ನಿಮ್ಮ ಈ ಹೀನ ಪರಂಪರೆಗೆ ಮುಂಬರುವ ದಿನಗಳಲ್ಲಿ ಜನರೇ ತಕ್ಕ ಉತ್ತರ ನೀಡಲಿದ್ದಾರೆ. ಜಾಗೃತರಾಗಿರಿ.